ನಾಲ್ಕರಂದು ದಾವಣಗೆರೆಯಲ್ಲಿ ಏರ್ಪಾಡಾಗಿರುವಂತಹ ರಾಜ್ಯ ಮಟ್ಟದ 38ನೇ ಪತ್ರಕರ್ತರ ಸಮ್ಮೇಳನದ ವಿಷಯ ಕುರಿತಂತೆ ನಮ್ಮ ಸಮ್ಮೇಳನದ ಅಧ್ಯಕ್ಷರು, ಸ್ವಾಗತ ಸಮಿತಿಯ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಶ್ರೀಯುತ ಎಸ್ ಮಲ್ಲಿಕಾರ್ಜುನ್ ಸರ್ ಅವರು ಸಮ್ಮೇಳನದ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲಿದ್ದಾರೆ. ಆತ್ಮೀಯ ಪತ್ರಿಕೋದ್ಯಮದ ಎಲ್ಲ ಸ್ನೇಹಿತರೆ, ಹಿರಿಯರೇ ಹಾಗೂ ಸ್ನೇಹಿತರೆ, ಈ ದಿವಸ ತಮಗೆ ಗೊತ್ತಿದ್ದಾಗೆ ನಾಳೆ ನಮ್ಮ ದಾವಣಗೆರೆಯಲ್ಲಿ ಪತ್ರಿಕಾ ಸಮ್ಮೇಳನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಭಾಳ ಒಂದು ಅರ್ಥಗರ್ಭಿತವಾಗಿ ಸಮ್ಮೇಳನವನ್ನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅದರಲ್ಲಿ ಮುಖ್ಯವಾಗಿ ಕೊನೆ ಹಂತಕ್ಕೆ ತಲುಪಿದ್ದಾರೆ. ಭಾಳ ಈ ಒಂದು ಸಮ್ಮೇಳನ ಯಶಸ್ವಿಯಾಗಲಿ, ಅದಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಮತ್ತು ತಮ್ಮೆಲ್ಲರ ಒಂದು ಸಹಕಾರದಿಂದ ಇನ್ನೂ ಒಳ್ಳೆಯ ರೀತಿಯಿಂದ ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಎಲ್ಲ ಪದಾಧಿಕಾರಿಗಳು, ಸ್ನೇಹಿತರೆಲ್ಲ ಇದೆ. ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಶಾಮನೂರು ಶಿವಶಂಕರಪ್ಪನವರು ಮತ್ತು ಚೆಲುವರಾಯಸ್ವಾಮಿಯವರು, ಎಂ ಬಿ ಪಾಟೀಲ್ರವರು 3ನೇ ತಾರೀಕು ಬೆಳಿಗ್ಗೆ 9 ಗಂಟೆ ಏನು ಮೆರವಣಿಗೆ ಪ್ರಾರಂಭ ಆಗಿ 10:30 ಅಷ್ಟೊತ್ತಿಗೆ ಕಾರ್ಯಕ್ರಮ ನಮ್ಮ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನೆರವೇರುತ್ತೆ. ಅದಕ್ಕೆ 10:45 ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡ್ತಾರೆ. ಅದಾದ ಮೇಲೆ ಮಧ್ಯಾಹ್ನ ಕಾರ್ಯಕ್ರಮದ ವಿವಿಧ ಗೋಷ್ಠಿಗಳು ಪ್ರಾರಂಭ ಆಗುತ್ತೆ ಮತ್ತು ಅದೇ ರೀತಿ 4ನೇ ತಾರೀಕು ವಿವಿಧ ನಾಯಕರುಗಳು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇರೋದು ಭಾಳ ಸಂತೋಷ. ಮತ್ತು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ ದಾವಣಗೆರೆಯಲ್ಲಿ ನಡೀತಿರೋದು ನಿಮ್ಮೆಲ್ಲರ ಹೆಮ್ಮೆ. ಅದಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕು. ಪ್ರಥಮ ಬಾರಿಗೆ ಇಲ್ಲಿ ದಾವಣಗೆರೆಯಲ್ಲಿ ನಡೀತಾ ಇದ್ದೀರಿ. ಮುಂದೆ ಮತ್ತೆ ಇನ್ನೂ ಸಾಹಿತ್ಯ ಸಮ್ಮೇಳನ ತರಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇದು ಭಾಳ ಒಂದು ಯಶಸ್ವಿಯನ್ನು ಕಾಣಲಿಕ್ಕೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ಸೇರಿ ಎಲ್ಲರೂ ಏನು ರಾಜ್ಯಾದ್ಯಂತ ಒಟ್ಟು 3,000 ರಿಂದ 4,000 ಜನ ಇವತ್ತು ಆ ಒಂದು ಸಮ್ಮೇಳನಕ್ಕೆ ಭಾಗಿಯಾಗ್ತಾಯಿದ್ದಾರೆ. ಅವರಿಗೆಲ್ಲರಿಗೂ ಹೆಚ್ಚಿನ ರೀತಿಯಿಂದ ನಮ್ಮ ದಾವಣಗೆರೆಯಲ್ಲಿ ಸಂಸ್ಕಾರ ಯಾವಾಗಲೂ ಕಮ್ಮಿ ಇದೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು, ಎಲ್ಲ ಸದಸ್ಯರುಗಳು ಒಳ್ಳೆ ರೀತಿಯಿಂದ ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಅಂತ ಹೇಳಿ ಸಂತೋಷ ಆಗುತ್ತೆ. ಇದೇ ಒಂದು ಪ್ರೀತಿ ವಿಶ್ವಾಸದಿಂದ ಈ ಸಮ್ಮೇಳನವನ್ನು ಅತಿ ಹೆಚ್ಚಿನ ಯಶಸ್ವಿಯನ್ನು ಮಾಡೋಣ ಅಂತ ನಾನು ಈ ಸಮಯದಲ್ಲಿ ಹೇಳ್ಬಯಸ್ತೇನೆ. ಸುಮಾರು ಒಂದು 40 ಜನಕ್ಕೆ ಪ್ರಶಸ್ತಿಗಳನ್ನು ರಾಜ್ಯಾಧ್ಯಕ್ಷರು ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪಟ್ಟಿ ಇನ್ನೂ ಬಂದಿಲ್ಲ. ನಾಳೆ ಬಹುತೇಕ ಬಿಡುಗಡೆ ಮಾಡ್ಬೋದು. ಯಾರಿಗೆ ಯಾವ್ಯಾವ ಪ್ರಶಸ್ತಿ ಬಂದಿದೆ ನಮಗೂ ಸ್ವಲ್ಪ ಅದೇ ಅವರು ಯಶಸ್ಸು ಕೊಡ್ತಾರೆ. ಚೆನ್ನಾಗತ್ತಾಗ ನಾಡಿನಾದ್ಯಂತ ಎಲ್ಲ ಹಿರಿಯ ಪತ್ರಕರ್ತರು ಬರ್ತಾರೆ. ಅದರಲ್ಲಿ ಬಹುತೇಕ ಅಂದರೆ ಭಾಳ ಹಿರಿಯ ಪತ್ರಕರ್ತರು ಅಂದರೆ ಶೇಷಚಂದ್ರಿಕಾ ಸುಮಾರು ಒಂದು 45 ವರ್ಷದ ಕಾಲ ಅವರಿಗೆ ಇದು ಅನುಭವ, ಆಕಾಶವಾಣಿಯಲ್ಲಿ ದುಡಿದಿರುವಂಥವ್ರು ಶೇಷಚಂದ್ರಿಕಾ ಅಂತ ಹಿರಿಯರು ಈ ಸಮ್ಮೇಳನದಲ್ಲಿ ಭಾಗವಹಿಸಿರೋದು ಭಾಳ ನಮ್ಮೆಲ್ಲರದು ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ.
ಅದೇ ರೀತಿ ತುಂಬ ಸೀನಿಯರ್ ಪತ್ರಕರ್ತಗಳನ್ನ ಒಳ್ಳೊಳ್ಳೆ ಗೋಷ್ಠಿಗಳನ್ನ ಇವತ್ತು ಇಟ್ಟಿದ್ದಾರೆ. ಎಲ್ಲ ಗೋಷ್ಠಿಗಳಲ್ಲೂ ಪತ್ರಕರ್ತರ ಅವರ ಬುದ್ಧಿಮತ್ತೆಗೆ ಪ್ರವೇಶನವನ್ನು ಎಂ ಬಿ ಪಾಟೀಲ್ ಉದ್ಘಾಟನೆ ಮಾಡ್ತಾರೆ. ಇವರಿಗೆ ದಾಸೋಹ ವ್ಯವಸ್ಥೆಯನ್ನು ಅವ್ರು ಮಾಡದೇ ಇದ್ದಿದ್ರೆ ಖಂಡಿತ ನಮ್ಮ ಸಮ್ಮೇಳನ ಅದು ಅರ್ಧಕ್ಕೆ ನಿಂತು ಹೋಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಅವರು ಅದನ್ನು ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡು ನಮ್ಮ ತಲೆ ಮೇಲೆ ಇದ್ದಂತಹ 90% ಭಾಗವನ್ನು ದೊಡ್ಡ ಭಾರವನ್ನು ಅವರು ಇಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಸ್ವಾಗತ ಸಮಿತಿಯಿಂದ ಅವ್ರನ್ನ ದೊಡ್ಡ ಧನ್ಯವಾದಗಳನ್ನು ಅವರಿಗೆ ದಾಸೋಹದ ಜೊತೆಗೆ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜವಾಬ್ದಾರಿಗಳನ್ನು ಜಿಲ್ಲಾಡಳಿತದಿಂದ ನಿರ್ವಹಿಸಿರುವುದನ್ನು ಮಾಡಿದ್ದಾರೆ. ಕಳೆದ 31 ವರ್ಷಗಳ ಹಿಂದೆ ದಾವಣಗೆರೆ ತಾಲೂಕಾಗಿದ್ದ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆ ಆಗಿತ್ತು. ಅವಾಗ ಆರ್ಎಚ್ ಛತ್ರದಲ್ಲಿ ನಮ್ಮ ಪತ್ರಕರ್ತರ ಸಮ್ಮೇಳನ ನಡೆದಿತ್ತು. 1992ರಲ್ಲಿ ಅಂದಿನ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರ ಸಮ್ಮೇಳನವನ್ನು ಉದ್ಘಾಟಿಸಿದ್ರು. ಆ ಸಮ್ಮೇಳನದ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಸಚಿವರ ತಂದೆಯವರಾದ ಶ್ರೀಯುತ ಶಾಮನೂರು ಶಿವಶಂಕರಪ್ಪನವರು ಅವತ್ತಿನ ಒಂದು ಸಂದರ್ಭದಲ್ಲಿ ಸಮ್ಮೇಳನದ ಸ್ವಾಗತ ಸಮಿತಿ ಅವರ ಅಧ್ಯಕ್ಷರಾಗಿದ್ದರು. ಇವತ್ತಿನ 31 ವರ್ಷಗಳ ನಂತರ ಈ ಸಮ್ಮೇಳನಕ್ಕೆ ಅವರ ಪುತ್ರರು ಸಚಿವರಾಗಿರುವಂಥ ಮಲ್ಲಣ್ಣನವರು ಈ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಇದು ನಮ್ಮದು ಒಂದು ಸದಾವಕಾಶ, ಒಂದು ಸೌಭಾಗ್ಯ ಅಂದರೆ ತಪ್ಪಾಗಲ್ಲ. ಕ್ವಶನ್ ಕೇಳ್ತಿರ್ತೀರ ಹಂಗೆ ಮತ್ತೆ ನೀವು